ಅಷ್ಟೇ ಜೋರಾಗಿ ಅಂಗಡಿ ಪಂಗಡಿ ಮಡಿಕೊಟ್ಟು ಮಿಕ್ಕಿದ್ರು ಯಾರು ಇಲ್ಲ. ಈಗ ಆಗ್ತಾರೆ ತಾಯಿನವ್ರಿಗೆ ಬೆಲೆ ಜಾಸ್ತಿ ಆಗಿದೆ. ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ನಿಮ್ಮೆಣ್ಣೆ ಅಲ್ಲ ಅಡಿಗೆ ಎಣ್ಣೆ. ಹೆಣ್ಣು ಮಕ್ಕಳ ಮೇಲೆ ಇಟ್ಟು ಹೆಣ್ಣು ಮಕ್ಕಳು ಸರಿಯಾದ ರೀತಿಯಲ್ಲಿ ಸಂಸಾರ ಕಾಪಾಡ್ತಾರೆ. ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಹೆಣ್ಮಕ್ಳ ಅಕೌಂಟ್ಗೆ ನೇರವಾಗಿ ಗೃಹಲಕ್ಷ್ಮಿಯವರು ಮನೆಯ ಯಜಮಾಂತಿಯವರು ಅಂತ ಹೇಳಿ ಇವತ್ತು 2,000 ರೂಪಾಯಿ ಕೊಡುವಂತ ತೀರ್ಮಾನ ಮಾಡಿದ್ರು. ಯಡಿಯೂರಪ್ಪ ಕುಮಾರಸ್ವಾಮಿ ಹೇಳಿದ್ರು 10 ಸೊಸೆಗೆ ತಂದಿಟ್ಬಿಟ್ರು ಅಂತ ಮನೆ ಯಜಮಾಂತಿ. ಯಾವ್ಯಾರು 10 ಸೊಸೆ ಜಗಳ ಮಾಡ್ಕೊಡಿರಮ್ಮ, ಜಗಳ ಆಯ್ತು ನೋಡೋಣ. ನೀವು ಯಾರು ಜಗಳ ಮಾಡ್ಕೊಂಡಿರಮ್ಮ 10 ಸೊಸೆರು? ಯಾರೂ ಇಲ್ಲ, ಯಾರಿಗೂ ಇಲ್ಲ. ಆಮೇಲೆ ಎಲ್ಲರೂ ತಾಯಂದಿರು ಧರ್ಮಸ್ಥಳಕ್ಕೆ ಹೋಗಿ, ಕಪಾಲಿಗೆ ಹೋಗಿ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಬೆಂಗಳೂರು ಹೋಗಿ, ನಂಟು ಮನೆಗೆ ಹೋಗಿ, ಮಕ್ಕಳ ಮನೆಗೆ ಹೋಗಿ, ಬೀಗರ ಮನೆಗೆ ಹೋಗಿ, ಎಲ್ಲರಿಗೂ ಕೂಡ KSRTC ಬಸ್ಸಲ್ಲಿ ಕ್ಯಾಂಪಸ್ ಅಲ್ಲಿ ಫ್ರೀಯಾಗೆ ಹೋಗಂಗೆ ಮಾಡಿದೆ. ಮಾಡಿದ್ರಿಲ್ಲ ಎಲ್ಲ ಹೋಗ್ತಿರ್ತಾನೆ, ಫ್ರೀಯಾಗಿ ಹೋಗಿರ್ತಾನೆ. ಮೊನ್ನೆ ಕುಮಾರಸ್ವಾಮಿ ಹೇಳ್ಬಿಟ್ಟವ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟಿರುತ್ತೆ. ಯಾವ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದಾರೋ ಮಾರ್ಬಿಟ್ಟು ನನ್ ಮಗ ಅವನು ಮಾರ್ಬಿಟ್ಟು ಹೆಣ್ಮಕ್ಳು ದಾರಿ ತಪ್ಪಿದಾರ. ನಾನು ಏನೋ ಗೌರವ ಕೊಟ್ರೆ ಅದನ್ನೇ ಬೇರೆ. ಅದನ್ನೆಲ್ಲ ಹಾಕೋಗ್ಬಿಟ್ಟು ಪರಿವೆಲ್ಲ ಏನೋ ಬೈದ್ಬಿಟ್ಟಿದ್ವಿ ನಮ್ಮೂರಲ್ಲಿ ಅವ್ನಿಗೆ. ಏನ್ ಹಾಕಕ್ ಹೋಗಿರೋದಿಲ್ಲ, ಹಾಳಾಗೋದು. ಅವ್ನು ಏನ್ ಮಾಡಿದ್ರು ಮಾಡಕ್ಕಿಲ್ಲ. ನೀವೆಲ್ಲ ಅದನ್ನ ಡಿಲೀಟ್ ಮಾಡಿ. ಈ ರೀತಿ ಹಿಂಗೆ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಅಕ್ಕಿ ಬಸ್ಸು ಎಲ್ಲ ಕೂಡ ಏನ್ ಮಾತು ಕೊಟ್ಟು ಆ ಮಾತು ಪ್ರಕಾರ ಮಾಡಿದ್ದೀನ ಇದು ಅಷ್ಟೇ ಸಾಕು. ಜನಧನ್ ಅಕೌಂಟ್ ಮಾಡಿ ಒಂದೊಂದು ಅಕೌಂಟ್ಗೆ 15 ಲಕ್ಷ ಕೊಡ್ತೀವಿ ಅಂತ ಬಂತ. ಏನಾದ್ರು ಸಾಲ ಮನ್ನಾ ಆಯ್ತಾ? ನಿಮ್ಮ ಆದಾಯ ಡಬಲ್ ಆಯ್ತಾ? ಪ್ರತಿ ಮನೆಗೂ ಉದ್ಯೋಗ ಬಂತ? ಏನಿಲ್ಲ, ಬರೀ ಪುಟ್ಟಿ ಖಾಲಿ ಪುಟ್ಟಿ. ನಮ್ಮ ಮನೆಯಲ್ಲಿ ಯಾರು ಖಾಲಿ ಅಂತೀವಿ. ಏನ್ ಕೊಟ್ರು? ಖಾಲಿ ಚಂಪಲ್ಲಿ ಈ ಖಾಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ಬಿಟ್ಟಿದ್ರೆ ಮತ್ತಾಗಿ ಧೋರಣೆ ತಗೊಂಡಿದ್ರೆ ಅಂತ. ಎಲ್ಲ ಪ್ರೈಮ್ ಮಿನಿಸ್ಟರ್ ಏನು ಎಲ್ಲ ದೇಶನ ಭಾಗ ಮಾಡ್ತಾ ಇದ್ದಾನೆ DK ಸುರೇಶ್ ಅಂತ ಹೇಳಿದ್ರು. ಮೊನ್ನೆ ಕೋರ್ಟ್ ಹೇಳಿದ್ರು DK ಸುರೇಶ್ ಹೇಳ್ತಾ ಕರೆಕ್ಟ್ ಆಗಿದೆ, 5 ದಿನದೊಳಗೆ ಅವ್ರಿಗೆ ದುಡ್ಡು ಕೊಡಿ ಕರ್ನಾಟಕ ರಾಜ್ಯಕ್ಕೆ ಬರಗಾಲ ಇದೆ ಅಂತ ಹೇಳಿ ಯಾರಿಂದ